ಓಕೆ, ನಮ್ಮ ಜೊತೆಗೆ ಗಂಗಾವತಿ ಶಾಸಕರಾಗಿರುವಂತಹ ಜನಾರ್ದನ್ ರೆಡ್ಡಿ ಅವರು ನಮ್ಮ ಜೊತೆಗಿದ್ದಾರೆ, ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಮಸ್ಕಾರ ಸರ್, ಅರುಣ್ ಬಡಿಗೇರ್ ಮಾತನಾಡ್ತಾ ಇದ್ದೀನಿ. ಕೇಳಿಸ್ತಾ ಇದೆಯಾ ನಿಮಗೆ? ನಮಸ್ಕಾರ ಅರುಣ್. ನಮಸ್ಕಾರ. ಕೇಳಿಸ್ತಾ ಇದೆ. ಈ ಘಟನೆಯಲ್ಲಿ ನೀವು ಮಾತನಾಡ್ತಾ ಇದ್ದಿದ್ದನ್ನ ಕೇಳಿಸ್ಕೊಳ್ತಾ ಇದ್ದೀನಿ. ನಾನು ನೇರವಾಗಿ ಬಂದ್ಬಿಡ್ತೀನಿ ಪ್ರಶ್ನೆಗಳಿಗೆ. ನನ್ನನ್ನೇ ಟಾರ್ಗೆಟ್ ಮಾಡಿದ್ರು ಅನ್ನುವಂಥದ್ದು ಹೇಳಿ. ನಿಮ್ಮನ್ನು ಟಾರ್ಗೆಟ್ ಮಾಡಿದರೆ ಸಿಗೋದಾದ್ರೂ ಏನು? ನೋಡಿ, ಅವರಿಗೆ ಕಳೆದ ಒಂದು ವರ್ಷದ ಹಿಂದೆಯಿಂದ ನಾನು ಬಳ್ಳಾರಿಯಲ್ಲಿ ಕೋರ್ಟ್ ಪರ್ಮಿಷನ್ ಆದಮೇಲೆ ಇಲ್ಲೇ ವಾಸ್ತವ್ಯ ಹೂಡ್ತಾ ಇರೋದು. ಓಕೆ. ದಿನ ಬೆಳಿಗ್ಗೆ ಗಂಗಾವತಿಗೆ ಹೋಗಿ ಸಂಜೆಗೆಲ್ಲ ಕೂಡ ಕಾನ್ಸ್ಟಿಟ್ಯೂನ್ಸಿ ಕೆಲಸಗಳನ್ನ ಮುಗಿಸ್ಕೊಂಡು ಬರುವಂಥದ್ದು. ಅನಾವಶ್ಯಕವಾಗಿ ನಿನ್ನೆ ಆಗಿರುವಂಥದ್ದು ಏನು ಅಂದರೆ, ಮಧ್ಯಾಹ್ನ ನಾನು ಬಳ್ಳಾರಿಯಿಂದ ಗಂಗಾವತಿಗೆ ಹೊರಟೋ ಸಮಯದಲ್ಲಿ ಬ್ಯಾನರ್ಸು, ನಾನು ಡಿ ಕೆ ಶಿವಕುಮಾರ್ ಸ್ಟೇಟ್ಮೆಂಟ್ ನೋಡ್ತಾ ಇದ್ದೆ. ನಾನು ರೋಡಲ್ಲಿ ಬ್ಯಾನರ್ಸ್ ಹಾಕ್ಕೊಂಡ್ರೆ ಏನಿದೆ, ಮನೆ ಮುಂದೆ ಬ್ಯಾನರ್ಸ್ ಹಾಕ್ಕೊಂಡ್ರೆ ಏನಿದೆ ಅಂಥೇಳಿ. ಅವ್ರ ಪ್ರಾಪರ್ಟಿ ಎಲ್ಲ ಪಬ್ಲಿಕ್ ಪ್ರಾಪರ್ಟಿ ಅಂತೇಳಿ. ಪಬ್ಲಿಕ್ ಪ್ರಾಪರ್ಟಿಯಲ್ಲಿ ಬ್ಯಾನರ್ಗಳು ಹಾಕ್ಕೊಳ್ಳೋದಕ್ಕೆ ನನಗೇ ಅಲ್ಲ, ಯಾವೊಬ್ಬ ಇಂಗಿತ ಜ್ಞಾನ ಒಬ್ಬ ಸಾಮಾನ್ಯ ಕೂಡ ಅಬ್ಜೆಕ್ಷನ್ ಮಾಡೋದಿಲ್ಲ. ಸಣ್ಣವರು ದೊಡ್ಡವರು ಅನ್ನೋ ಪ್ರಶ್ನೆನೇ ಬರಲ್ಲ. ನಮ್ಮ ಮನೆ ಕಾಂಪೌಂಡ್ ಒಳಗಡೆ ಅವರು ಬ್ಯಾನರ್ ಹಾಕಿದ್ದು. ನಿಮ್ಮ ಹತ್ರ ಆ ದೃಶ್ಯಗಳೆಲ್ಲ ಇದೆಯಾ? ಹಾಕಿದ್ದು ಕಾಂಪೌಂಡ್ ಒಳಗಡೆ ಅಲ್ಲ, ಅದೆಲ್ಲ ದೃಶ್ಯಗಳಿದೆಯಾ ನಿಮ್ಮ ಹತ್ರ? ಎಲ್ಲ ದೃಶ್ಯಗಳು ನಮ್ಮ ಬಳ್ಳಾರಿ ಬ್ರೂಸ್ಪೇಟ್ ಪೊಲೀಸ್ ಸ್ಟೇಷನ್ ಅವರು ಮಧ್ಯಾಹ್ನ 2 ಗಂಟೆಗೆ ನಾನು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ನಾನು ಫೋನ್ ಮಾಡಿ ತಕ್ಷಣ ತಾವು ಇಲ್ಲಿ ಬಂದು ಇದನ್ನ ತೆರವುಗೊಳಿಸಬೇಕು ಅಂತೇಳಿ. ನಾನು ಕೇಳ್ತಾ ಇರುವಂತದ್ದು ಯಾಕೆ ಅಂದ್ರೆ ಇದೆಲ್ಲೂ ಕೂಡ ಆಚೆ ಬರ್ತಾ ಇಲ್ಲ. ಓನ್ಲಿ ಹೇಳ್ತಾ ಇರುವಂತದ್ದು ಏನು ಅಂದ್ರೆ, ರಸ್ತೆಯಲ್ಲಿ ಅವ್ರು ಬ್ಯಾನರ್ ಕಟ್ಟಿದ್ದನ್ನೇ ಜನಾರ್ದನ್ ರೆಡ್ಡಿ ಅವರು ವಿರೋಧ ಮಾಡ್ತಾ ಇದ್ರು. ಅವರಿಗೆ ಕಾರ್ಯಕ್ರಮ ನಡೆಯೋದೇ ಬೇಕಾಗಿರ್ಲಿಲ್ಲ. ರಸ್ತೆಯಲ್ಲಿ ಬ್ಯಾನರ್, ಅರುಣ್ ಅವರೇ, ಅವನು ಕ್ರಿಮಿನಲ್ ಬರ್ತ್ಡೇಗೆ ಬರೆದು, ಆ ಕ್ರಿಮಿನಲ್ ಎಮ್.ಎಲ್.ಎ ಬರ್ತ್ಡೇಗೆ ನಮ್ಮ ಮನೆ ಮುಂದೆ 100 ಬ್ಯಾನರ್ ಹಾಕಿರ್ತಾನೆ. ಯಾವತ್ತೂ ಅಬ್ಜೆಕ್ಷನ್ ಮಾಡಿಲ್ಲ. ವಾಲ್ಮೀಕಿ ಇದಕ್ಕೆ ಕೂಡ ಇವತ್ತು ನಮ್ಮ ಮನೆ ಮುಂದೆನೇ ಎಲ್ಲ ಕಡೆ ಬ್ಯಾನರ್ಸ್ ಹಾಕಿದ್ದಾರೆ. ಅದಕ್ಕೂ ಅಬ್ಜೆಕ್ಷನ್ ಇಲ್ಲ. ತಡ್ಕೋಬೇಕು, ಗಲಾಟೆ ಮಾಡ್ಕೋಬೇಕು ಅಂತೇಳಿ ಮನೆ ಕಾಂಪೌಂಡ್ ಮೆಸ್ ಇದೆಯಲ್ಲ, ಮೆಸ್ ಒಳಗಡೆ ಬಂದು ಬೊಂಬುಗಳು ನಾಟಿದ್ದು ಉದ್ದೇಶ. ಅದಕ್ಕೆ ಪೊಲೀಸರು ಬಂದು ಮಧ್ಯಾಹ್ನ 2 ಗಂಟೆ, ಅಂದರೆ ಇಂಟೆನ್ಷನಲಿ ಬ್ಯಾನರ್ ಅನ್ನೋ ನೆಪದಲ್ಲಿ ಜಗಳ ತಕ್ಕೊಂಡು ನಮ್ಮನ್ನು ಅಪಮಾನ ಮಾಡೋದ್ರ ಮೂಲಕ ಇಡೀ ಬಳ್ಳಾರಿಗೆ ಒಂದು ಸಂದೇಶ, ಜನಾರ್ದನ್ ರೆಡ್ಡಿ ಅವರು ಮನೆ ಮುಟ್ಟಿದ್ದೀನಿ, ನಾನು ಉಳಿದವರೆಲ್ಲರೂ ನಿಮ್ಮ ಕತೆ ನೋಡ್ತೀನಿ ಅಂಥೇಳಿ ಸಾಮಾನ್ಯರಿಂದ ಹಿಡಿದು ಶ್ರೀಮಂತರವರೆಗೆ ಹೆದರಿಸೋವಂಥ ಒಂದು ಕ್ರಿಮಿನಲ್ ಮೈಂಡ್ಸೆಟ್ ಒಂದು. ಅಂದರೆ ನೀವು ಹಿಂದೆ ಇದ್ದ ರೀತಿಯಲ್ಲಿ ನಾನು ಆಗಬೇಕು ಅಂತ ಬಯಸ್ತಾ ಇದ್ದಾರೆ, ಏನು ಕತೆ? ನೋಡಿ ಅರುಣ್ ಅವರೇ, ನಾವು ಹಿಂದೆ ಮನೆಯಲ್ಲಿ 3 ಮಂತ್ರಿಗಳು, ಒಬ್ಬ KMF ಚೇರ್ಮನ್ನು, ಪಾರ್ಲಿಮೆಂಟ್ ಮೆಂಬರ್ಗಳು, ಇಷ್ಟೇ ಇದ್ದರೂ ಕೂಡ ಬಳ್ಳಾರಿ ಇತಿಹಾಸದಲ್ಲಿ ಯಾವತ್ತಾದರೂ ಕೂಡ ಮಹಾನಗರದಲ್ಲಿ ಇಂಥ ಒಂದು ಚಿಲ್ಲರೆ ಕೆಲಸ ಆಗಲಿ, ನಾವು ಅಧಿಕಾರದಲ್ಲಿ ಇರೋ ಟೈಮ್ನಲ್ಲಿ ಅವ್ರ ಕುಟುಂಬಗಳಿಗೆ ನಾವೇನಾದರೂ ತೊಂದರೆ ಕೊಟ್ಟಿದ್ದು ಒಂದೇ ಒಂದು ಉದಾಹರಣೆ ಇದ್ದರೂ ಕೂಡ ಎಂಟೈರ್ ಪೊಲೀಸ್ ರೆಕಾರ್ಡ್ ಇರುತ್ತೆ, ಮೀಡಿಯಾ ರೆಕಾರ್ಡ್ ಇರುತ್ತೆ, ನೀವು ತೆಗೆದು ನೋಡಿ. ಫ್ಯಾಮಿಲಿಗೂ ಏನು ಈಗಲ್ಲ, ಈಗಿರೋದಲ್ವಲ್ಲ, 20-30 ವರ್ಷಗಳಿಂದಲೂ ಕೂಡ ಇದ್ದಿದ್ದೆ ಅಲ್ವಾ? ನಾರಾ ಸುರೇಶ್ ನಾರಾಯಣ ಅವ್ರ ಕತೆ ಏನಿದೆ ನಮಗೆ ಫೈಟ್ ಅವ್ರ ಫ್ಯಾಮಿಲಿಗೆ. ಅರುಣ್ ಅವರೇ, ನಾನು ಮೀಡಿಯಾದಲ್ಲಿ ನೋಡ್ತಾ ಇದ್ದೇನೆ, ಅದು ಯಾವತ್ತೂ ಕೂಡ ಅಲ್ಲ. ತಾವು ಒಂದು ಯೋಚನೆ ಮಾಡಿ, ಅವರು ಸಾಮಾನ್ಯ ಒಬ್ಬ BJP ಕಾರ್ಯಕರ್ತನ ಕಾಲಿನ ಧೂಳಿಗೆ ಕೂಡ ಆ ಕುಟುಂಬ ಸಂಬಂಧ ಇಲ್ಲ, ಮತ್ತು ನಮಗೆ ಅವ್ರ ಕುಟುಂಬಕ್ಕೆ ರಾಜಕೀಯ ವೈಷಮ್ಯ ಇದೆ. ಯಾಕಾಗಿದ್ದಾಗ ಭರತ್ ರೆಡ್ಡಿ ಅವರಿಗೆ ಜನಾರ್ದನ್ ರೆಡ್ಡಿ ಅವ್ರ ಮೇಲೆ ದ್ವೇಷ ಯಾಕೆ? ಏನ್ ಸಿಗುತ್ತೆ? ಏನಿಲ್ಲ, ಜನಾರ್ದನ್ ರೆಡ್ಡಿನ ತಡ್ಕೊಂಡ್ಬಿಟ್ರೆ ನಾನು ಹೀರೋ ಆಗಬೇಕು, ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾನು ಹೆಸರು ಮಾಡಬೇಕು, ಜನಾರ್ದನ್ ರೆಡ್ಡಿನೇ ನಾನು ತಡ್ಕೊಂಡಿದ್ದೀನಿ ಅಂತ ತೋರಿಸ್ಬೇಕು. ಅಂದ್ರೆ ಜನಾರ್ದನ್ ರೆಡ್ಡಿ ಅವ್ರನ್ನ ತಡೆಬಿಟ್ರೆ ಅವರು ರಾಜ್ಯಕ್ಕೆ ಹೀರೋ ಆಗ್ಬಿಡ್ತಾರಾ ಅನ್ನೋದು ಅವನ ಭ್ರಮೆ. ಐ ಡೋಂಟ್ ಥಿಂಕ್ ಸೊ. ಈ ವಿಚಾರ ಬೇರೆ ರೀತಿಯಲ್ಲಿ ಆಗ್ತಾ ಇದೆ. ನಿಮ್ಮ ಕಡೆಯಿಂದ ಯಾವ ತಪ್ಪು ಆಗಿಲ್ಲ, ಬ್ಯಾನರ್ಗಳನ್ನು ಹರಿದಾಕಿಲ್ಲ. ನೋಡಿ ಅರುಣ್ ಅವರೇ, ಇವಾಗ ನೀವು ನಿಮ್ಮ ಮನೆಯಲ್ಲಿ ಇದ್ದು ನಿಮ್ಮ ಮನೆ ಕಾಂಪೌಂಡಿಗೆ ಬಂದು ಯಾರಾದರೂ ಜಗಳ ಮಾಡಿದ್ದಾರಾ, ಅಥವಾ ನೀವು ಇನ್ನೊಬ್ಬರ ಮನೆಗೆ ಹೋಗಿ ಜಗಳ ಮಾಡಿದ್ದೀರಾ ಅನ್ನೋದು ನಿಮಗೆ ಗೊತ್ತಾಗಬೇಕು. ನಿಮಗೇನಾದರೂ ಇಂಥ ಘಟನೆ ಆಗಿದ್ದರೆ, ನಾವು ನಮ್ಮ ಮನೆಯಲ್ಲಿ ನಮ್ಮ ಪ್ರಿಮಿಸಸ್ಸಲ್ಲಿ ನಾವಿದ್ದೀವಿ, ಮನೆ ಮುಂದೆ ಬಂದು ಒಂದು ರೌಡಿ ಗ್ಯಾಂಗು 10 ಗನ್ಮೆನ್ಗಳನ್ನ ತೊಗೊಂಡು ಬಂದು ಬೀರ್ ಬಾಟಲ್ಸನ್ನ ತಗೊಂಡು ಚೇರ್ ಮೇಲೆ ಕಾಲಾಕೊಂಡು ಕೂತ್ಕೊಂಡು ಕಾಲ ಮೇಲೆ ಕಾಲು, ಆ ವಿಡಿಯೋಗಳೆಲ್ಲ ಇದಾವ ನಿಮ್ಮ ಹತ್ರ? ಅವನು ಜನಾರ್ದನ್ ರೆಡ್ಡಿ ಇದ್ರೆ
ಎಲ್ಲ ವಿಡಿಯೋಗಳು ಇಡೀ ಬಳ್ಳಾರಿ ತುಂಬ ನಿಮ್ಮ ಮೀಡಿಯಾಗಳೆಲ್ಲ ಹರಿದಾಡ್ತಾ ಇದೆಯಲ್ಲ. ಅಲ್ಲ ಮನೆ ಕಾಲ್ ಮುಂದೆನೇ ಮೇಲೆ ಕಾಲ್ ಅಲ್ಲ, ಹಾಕೊಂಡು ನನ್ನ ಕೂತಿರುವಂತ ಮನೆ ವಿಡಿಯೋಗಳು compound ಇಲ್ಲಿವರೆಗೂ ಮುಂದೆನೇ ಎಲ್ಲ ಬಂದಿರುವಂತ ವಿಡಿಯೋಗಳು ಏನು ಅಂತಂದ್ರೆ ಕಲ್ ತೂರಾಡಿರುವಂಥದ್ದು, ಬುಲೆಟ್ಗಳು ಸಿಕ್ಕಿರುವಂಥದ್ದು, ಅವ್ರು ಬಿದ್ದಿರೋದು, ಇವೆಲ್ಲ ಜಾಗಗಳಿದೆ, ಇವೆಲ್ಲವೂ ಇದೆ. ಬಟ್ ಒಳಗಡೆಗೆ ಬ್ಯಾನರ್ ಕಟ್ಟಿರುವಂತ ವಿಡಿಯೋಗಳು, ಅವ್ರ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತಿರುವಂತ ವಿಡಿಯೋಗಳು, ಇವೆಲ್ಲ ಇದೆಯಾ? ಬ್ಯಾನರ್ ಕಟ್ಟಿರುವಂಥ ವಿಡಿಯೋಗಳು ಮೀಡಿಯಾಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಜೊತೆಗೆ ಅವ್ರು ಏನು ನಮ್ಮ ಮನೆ ಮೇಲೆ ಫೈರಿಂಗ್ ಮಾಡಿದ್ದಾರೆ, ಆಫೀಸ್ ಮೇಲೆ ಫೈರಿಂಗ್ ಮಾಡಿದ್ದಾರೆ, ಕಲ್ಲು ತೂರಾಟ ಮಾಡಿದ್ದಾರೆ, ಆ ವಿಡಿಯೋಗಳು ಕೂಡ ಎಲ್ಲ ಪಬ್ಲಿಕ್ಕಲ್ಲಿ ಇವತ್ತು ಹರಿದಾಡ್ತಾ ಇದೆ. ನಾವು ಅವ್ರ ಮನೆ ಮುಂದೆ ಹೋಗಿದ್ದೀವ, ಅವ್ರು ನಮ್ಮ ಮನೆಗೆ ಬಂದಿದ್ದಾರೆ, ಅದನ್ನು ಹೇಳಿ ಅಷ್ಟೇ ಸಾಕು ನನಗೆ. ನೀವು ನಿಮ್ಮ ಗನ್ಮ್ಯಾನ್ಗಳು ಬಳಕೆ ಮಾಡುವಂತ ಬುಲೆಟ್ ಯಾವುದು ಜನಾರ್ದನ್ ರೆಡ್ಡಿ ಅವರೇ? ನೋಡಿ, ನನಗೆ ಅರುಣ್ ಅವರೇ 4 ಮಂದಿ, ಇವತ್ತು ನನಗೆ 3 ಗನ್ಮ್ಯಾನ್ಗಳು. ಓಕೆ. ನಮ್ಮ ಕುಟುಂಬಕ್ಕೆ ಶ್ರೀಮತಿ ಕೂಡ ಚುನಾವಣೆಯಲ್ಲಿ ನಿಂತು ಸೋತಿರುವಂಥ ಸಂದರ್ಭದಲ್ಲಿ ಸರ್ಕಾರ ಕೊಟ್ಟಿರುವಂಥ ಒಂದು ಗನ್ಮ್ಯಾನ್. 4 ಮಂದಿ ಗನ್ಮ್ಯಾನ್ಗಳು ನಮ್ಮ ಕುಟುಂಬಕ್ಕೆ ಇರುವಂಥದ್ದು. ಶ್ರೀರಾಮುಲು ಅವರಿಗೆ 2 ಗನ್ಮ್ಯಾನ್ಗಳು, ಸೋಮಶೇಖರ್ ರೆಡ್ಡಿ ಅವರಿಗೆ ಒಬ್ಬ ಗನ್ಮ್ಯಾನು, 7 ಮಂದಿ ಕೂಡ ಗೌರ್ಮೆಂಟ್ ಗನ್ಮ್ಯಾನ್ಗಳಿರೋದು. 7 ಮಂದಿ ಗನ್ಗಳನ್ನ ನಿನ್ನೆ ನಿಮ್ಮ ಕಡೆಗಿರುವಂತ 7 ಗನ್ಮ್ಯಾನ್ಗಳು ಕೂಡ ಗೌರ್ಮೆಂಟ್ ಗನ್ಮ್ಯಾನ್ಗಳೇ? ಹೌದು. ಓಕೆ. ನೀವು ಪರ್ಸನಲ್ ಆಗಿ ಯಾವ ಗನ್ಮ್ಯಾನ್ಗಳನ್ನು ಇಟ್ಕೊಂಡಿಲ್ಲ? ಇಲ್ಲ ಇಲ್ಲ. ಇವತ್ತು ನೋಡಿ, ಅವ್ರಿಗೆ ಭರತ್ ರೆಡ್ಡಿಗೆ, ಸತೀಶ್ ರೆಡ್ಡಿಗೆ ಇರುವಂಥ ಗೌರ್ಮೆಂಟು ಮತ್ತು ಪ್ರೈವೇಟ್ ಗನ್ಮ್ಯಾನ್ಗಳ ವಿಡಿಯೋಗಳು ಅವರು ಫೇಸ್ಬುಕ್ಕಲ್ಲಿ, ಅವ್ರ ಬರ್ತ್ಡೇಗಳಲ್ಲಿ, ಅವರು ಅಟೆಂಡ್ ಆಗಿರೋ ಪ್ರೋಗ್ರಾಮ್ಸ್ನಲ್ಲಿ ಅವ್ರು ಹಿಂದೆ ಇದ್ದಿದ್ದ ಗನ್ಮ್ಯಾನ್ಗಳನ್ನು ವಿಡಿಯೋಗಳನ್ನು ಇವತ್ತು ನಾನು ಮೀಡಿಯಾಗೆ ರಿಲೀಸ್ ಮಾಡಿದ್ದೀನಿ. ನಾನು ಅದೇ ಗನ್ಮ್ಯಾನ್ಗಳೇ ಸತೀಶ್ ರೆಡ್ಡಿ ಜೊತೆ ನಮ್ಮ ಮನೆ ಮುಂದೆ ಬಂದು ಗಲಾಟೆ ಮಾಡಿದ್ದು, ಅದೇ ಗನ್ಮ್ಯಾನ್ಗಳು. ಫೇರ್ ಜನಾರ್ದನ್ ರೆಡ್ಡಿ ಅವರೇ, ನಿಮ್ಮ ಗನ್ಮ್ಯಾನ್ಗಳು ಎಲ್ಲೂ ಕೂಡ ಫೈರ್ ಮಾಡಲಿಲ್ವಾ? ಮಾಡಿದ್ರಾ? ನನ್ನ ಗೌರ್ಮೆಂಟ್ ಗನ್ಮ್ಯಾನ್ಗಳ ವೆಪನ್ಸನ್ನು ನಿನ್ನೆ ಬಳ್ಳಾರಿ ASP DSPಗಳು ರಿಕ್ವೆಸ್ಟ್ ಮಾಡಿದರೆ ನಾನು ಅವರೆಲ್ಲರನ್ನೂ ಕೂಡ ಕರೆದು ಆ ಎಲ್ಲ 7 ವೆಪನ್ಸ್ಗಳನ್ನು ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿ, ಅವ್ರ ಬುಲೆಟ್ಸ್ ಲೆಕ್ಕಾಚಾರ ಅವ್ರಿಗೆ ಒಪ್ಪಿಸಿ ವಿಡಿಯೋ ಮಾಡಿಸಿ ಅವ್ರಿಗೆ ನಾವು ನಿನ್ನೆ ಹ್ಯಾಂಡ್ ಓವರ್ ಮಾಡಿದ್ದೀವಿ. ಅವ್ರಿಗೆ ಮತ್ತೆ ಹೊಸ ವೆಪನ್ಸನ್ನು ಇಶ್ಯೂ ಮಾಡಿದ್ದಾರೆ, ಹೊಸ ಬುಲೆಟ್ಗಳನ್ನು ಇಶ್ಯೂ ಮಾಡಿದ್ದಾರೆ. ಅಂದರೆ ಫೈರ್ ಅಂತೂ ಕೊಟ್ಟು ಫೈರ್ ಆಗಿದೆ. ಭರತ್ ಮತ್ತು ಸತೀಶ್ ರೆಡ್ಡಿ ಅವ್ರ ಹಿಂದೆ ಇರುವಂಥ ಗನ್ಮ್ಯಾನ್ಗಳು ಫೈರ್ ಮಾಡಿರುವಂಥದ್ದು. ಈಗಾಗಲೇ ಅದಕ್ಕೆ ಆ ವಿಚಾರಕ್ಕೆ ಬರ್ತೀನಿ. ನಿಮ್ಮ ಗನ್ಮ್ಯಾನ್ಗಳು, ಸರ್ಕಾರದಿಂದ ಕೊಟ್ಟಿರುವಂಥ ಗನ್ಮ್ಯಾನ್ಗಳು ಫೈರ್ ಮಾಡಿದ್ರ ಮಾಡಲಿಲ್ವಾ? ಯಾವುದೇ ಕಾರಣಕ್ಕೂ ಮಾಡಲಿಲ್ಲ. ಫೈರೇ ಆಗಿಲ್ಲ. ಗೊತ್ತಿದೆ, ಎಲ್ಲ ಪೊಲೀಸ್ ಅಧಿಕಾರಿಗಳು ಗೊತ್ತಿದೆ, ನಮ್ಮ ಕಡೆಯಿಂದ ಫೈರೇ ಆಗಿಲ್ಲ. ಫೇರ್ ಹಾಗಿದ್ದಾಗ ಸತೀಶ್ ರೆಡ್ಡಿ ಅವರ ಬಳಿ ಎಷ್ಟು ಜನ ಗನ್ಮ್ಯಾನ್ ಇದ್ರು ಅನ್ನುವಂಥ ಮಾಹಿತಿ ನಿಮ್ಮ ಬಳಿ ಇದೆಯಾ? ಸುಮಾರು 5 ಮಂದಿ ಪ್ರೈವೇಟ್ ಗನ್ಮ್ಯಾನ್ಗಳನ್ನು ನಮ್ಮವರೆಲ್ಲರೂ ಕೂಡ ನನ್ನ ಕಣ್ಣಾರೆ ನಾನು ನೋಡಿದ್ದು. ಓಕೆ. ಭರತ್ ರೆಡ್ಡಿ ಅವರ ಗನ್ಮ್ಯಾನ್ಗಳು ಕೂಡ ಅಲ್ಲಿಗೆ ಬಂದಿದ್ರಾ, ಅಥವಾ ಕೇವಲ 5 ಗನ್ಮ್ಯಾನ್ಗಳು ಮಾತ್ರ ಫೈರ್ ಮಾಡ್ತಾ ಇದ್ರ? ತಮಾಷೆ, ಭರತ್ ರೆಡ್ಡಿನ ಸಿಟಿ DSP ನಂದಾರೆಡ್ಡಿನೋ ಏನೋ ಹೆಸರಿರಬೇಕು, ಅವನೇ ಎಸ್ಕಾರ್ಟ್ ಮಾಡಿ SP ಸರ್ಕಲಿಂದ ನಮ್ಮ ಮನೆವರೆಗೂ ಭರತ್ ರೆಡ್ಡಿನ ಕರ್ಕೊಂಡು ಬಂದು, ಭರತ್ ರೆಡ್ಡಿ ಬಂದ ಮೇಲೇ ಮನೆ ಮೇಲೆ ಫೈರಿಂಗ್ ಆಗಿರುವಂಥದ್ದು. ಸೊ ಭರತ್ ರೆಡ್ಡಿ ಅವ್ರು ಬರೋವರೆಗೂ ಫೈರಿಂಗ್ ಆಗಿಲ್ಲ? ನೋಡಿ, ಭರತ್ ರೆಡ್ಡಿ ಬರೋ ಮುಂಚೆ, ಅಂದರೆ ನಾನು ಕಾರು ಗಂಗಾವತಿಯಿಂದ ಬಂದು ಕಾರು ಇಳಿದ ತಕ್ಷಣ ಅರುಣ್ ಅವರೇ, ಜನಾರ್ದನ್ ರೆಡ್ಡಿ ಬಂದರು ಅಂದರೆ ನಮ್ಮ ಹುಡುಗರು ಏನಾದರೂ ಬಂದರು ಅಂತೇಳಿ ಕೂಗಾಡ್ತಾ ಇದ್ದಾರೆ ಅಂತ ನಾನು ಅಂದ್ಕೊಂಡೆ. ಆದರೆ ಅವರು ಅಲರ್ಟ್ ಮಾಡೋದಕ್ಕಿಂತ ಪ್ರೀ ಪ್ಲ್ಯಾನ್ಡ್ ಇತ್ತು. ನಾನು ತಮಗೆ ಹೇಳಿದೆ, ಮಧ್ಯಾಹ್ನ 2 ಗಂಟೆಗೆ ಪೊಲೀಸರು ಬಂದು ಬ್ಯಾನರ್ ತೆರವುಗೊಳಿಸಿ ಸುಸೂತ್ರವಾಗಿ ಎಲ್ಲರನ್ನೂ ವಾಪಸ್ ಕಳಿಸ್ಬಿಟ್ರು. ವಿತೌಟ್ ಪೊಲೀಸ್ ಇಂಟಿಮೇಷನ್ 40 ಮಂದಿ ನಮ್ಮ ಮನೆ ಮಂದಿ ಬಂದು ಕೂತ್ಕೊಂಡು ಪ್ರೈವೇಟ್ ಗನ್ಮ್ಯಾನ್ಗಳ ಜೊತೆ ಬ್ಯಾನರ್ ಹಾಕಲಿಕ್ಕೆ ಮತ್ತೆ ಅವ್ರು ಏನು ಪ್ರಾರಂಭ ಮಾಡಿದ್ರು ನೋಡಿ, ಅದು ನನಗೆ ಗೊತ್ತಾದ ತಕ್ಷಣ ಗಂಗಾವತಿಯಲ್ಲಿ ನಾನು ಇಮ್ಮಿಡಿಯೇಟ್ ಪೊಲೀಸರಿಗೆ ಹೇಳಿದೆ, ಶ್ರೀರಾಮುಲು ಅವ್ರಿಗೆ ಹೇಳಿದೆ. ಶ್ರೀರಾಮುಲು ಅವರು ಜಾಗಕ್ಕೆ ಬಂದಿದ್ದರು, ಪೊಲೀಸರು ಬಂದಿದ್ದರು. ನಾನು ಕಾರ್ ಇಳಿದ ತಕ್ಷಣ ವಿತಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್, ಮಿನಿಟ್ಸ್ ಅಷ್ಟೇ ಕಲ್ಲು ತೂರಾಟ ಮತ್ತು ಫೈರಿಂಗ್ ಶುರುವಾಯಿತು. ಮಧ್ಯಾಹ್ನ 3:30 ಆಯ್ತಲ್ಲ ಜನಾರ್ದನ್ ರೆಡ್ಡಿ ಅವರೇ, ಅದಾದ ನಂತರ ನೀವು ಎಲ್ಲೂ ಕೂಡ ಪೊಲೀಸರಿಗೆ ಹೇಳಲಿಲ್ವಾ? ಯಾಕೋ ಇದು ಬೇರೆ ರೀತಿಯಲ್ಲಿ ಕಾಣಿಸ್ಕೊಳ್ತದೆ. ಕಾರಣ ನೀವು ನಿಮ್ಮ ರಾಜಕೀಯದ ಅನುಭವದಲ್ಲಿ ನೀವು ಅನೇಕ ರೀತಿಯಂತ ಗಘಟನೆಗಳು ನೋಡಿರ್ತೀರಾ, ನಿಮಗೆ ಆ ಸೂಕ್ಷ್ಮತೆನೂ ಅರ್ಥ ಆಗ್ಲಿಲ್ವಾ? ಇಲ್ಲೇನೋ ನಡೀತಾ ಇದೆ ಅಂತ ಹೇಳಿ ಪೊಲೀಸರಿಗೆ ಒಂದು ಮಾಹಿತಿ ಕೊಡ್ಲಿಲ್ವಾ? ಅಂದರೆ ನಾವು ಪೊಲೀಸರಿಗೆ ನಾವು ಹೇಳಿದ ತಕ್ಷಣ
ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿ ಆ ಬ್ಯಾನರ್ಗಳನ್ನ ತೆರವುಗೊಳಿಸಿ ಆ ಹುಡುಗರಿಗೆಲ್ಲ ತಿಳಿ ಹೇಳಿ ಆ ಹುಡುಗರೆಲ್ಲ ಕೂಡ ಹೋಗ್ಬಿಟ್ಟಿದ್ದಾರೆ. ಸೊ ಆ ಇಶ್ಯೂ ಅಲ್ಲಿಗೆ ಆಯಿತು ಅಂತ ನಾವು ಅಂದ್ಕೊಂಡಿದ್ದು. ಆದರೆ ರಾತ್ರಿ 6:30-7 ಗಂಟೆಗೆಲ್ಲ ಮನೆ ಹತ್ರ ಈ ರೀತಿ ಪ್ರೈವೇಟ್ ಗನ್ಮೆನ್ಗಳನ್ನ ತಗೊಂಡು ಗುಂಪಾಗಿ ಬಂದು ಎಲ್ಲ ವ್ಯವಸ್ಥಿತವಾಗಿ ಅಲ್ಲಿಗೆ ನಾವು ಬಂದ ತಕ್ಷಣ ಅಲ್ಲಿ ಗಲಾಟೆ ಮಾಡಬೇಕು ಅನ್ನೋ ವ್ಯವಸ್ಥೆ ಅವರು ಮಾಡ್ಕೊಂಡಿದ್ದಾರೆ ಅನ್ನೋಂಥದ್ದನ್ನು ಯಾರು ಊಹಿಸ್ಕೊಳ್ಳೋಕೆ ಕೂಡ ಸಾಧ್ಯ ಆಗಲಿಲ್ಲ. ನಿಮ್ಮ ಮನೆ ಮೇಲೆ ಎಷ್ಟು ಫೈರ್ ಆಗಿದೆ? ನಿಮ್ಮ ಮನೆ ಮೇಲೆ ಎಷ್ಟು ಫೈರ್ ಆಗಿದೆ? ಹೋದ್ರು ನೋಡಿ. ಇವಾಗ ನಮ್ಮ ಮನೆ ಪ್ರಿಮಿಸಲ್ಲಿ 3 ಬುಲೆಟ್ಗಳು ಬಿದ್ದಿರುವಂಥದ್ದು. ಓಕೆ. ಆ 3 ಬುಲೆಟ್ಗಳಲ್ಲಿ ನಾನು ಈಗಾಗಲೇ ಮೀಡಿಯಾಗೆ ನಿಮ್ಮ ಕಾರ್ ಮೇಲೆ ಈ ಸ್ಪೆಷಲ್ ಟೀಮ್ ಬರ್ತಾ ಇದ್ದಾರೆ. ಕಾರು ಮತ್ತು ನಮ್ಮ ಗುಂಪಲ್ಲಿ ಏನು ಮನೆ ಪ್ರಿಮಿಸಸ್ ಒಳಗಡೆ ಬುಲೆಟ್ಗಳು ಬಿದ್ದಿದೆ ಅದೆಲ್ಲದನ್ನು ಮಾಧ್ಯಮಗಳಿಗೆ ನಾನು ತೋರಿಸಿದ್ದೀನಿ. ಮತ್ತು ಪೊಲೀಸರು ಬಂದರೆ ಅವ್ರಿಗೆ ನಾನು ವಿಡಿಯೋ ರೆಕಾರ್ಡಿಂಗ್ ಮಾಡಿಕೊಂಡು ಅಕ್ನಾಲೇಜ್ಮೆಂಟ್ ತಗೊಂಡು ಹ್ಯಾಂಡ್ ಓವರ್ ಮಾಡಲಿಕ್ಕೆ ನಾನು ರೆಡಿ ಇದ್ದೀನಿ. ನಾನು ನೀವು ಇದೆಲ್ಲ ಘಟನೆ ಆದಾಗ ಭರತ್ ರೆಡ್ಡಿ ಅವ್ರಿಗೆ ಏನು ಹೇಳಲಿಲ್ವಾ? ನೋಡಿ, ಅವರು ಭಾಳ ದೊಡ್ಡ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ದಾರಿಯಲ್ಲಿ ಹೋಗುವಂಥ ಶಾಸಕನ ಹತ್ರ ನಾನು ಹಿಂಗೆ ಮಾತಾಡ್ತೀನಿ ಹೇಳಿ. ದಾರಿಯಲ್ಲಿ ಹೋಗುವಂಥ ಶಾಸಕರು ಯಾಕೆ ಈ ಶಬ್ದವನ್ನ ಬಳಕೆ ಮಾಡ್ತೀರಾ? ಇದನ್ನ ಇಷ್ಟೊಂದು ಎಳ್ಕೊಂಡು ಹೋಗುವಂತ ಅಗತ್ಯತೆ ಇದೆಯಾ? ಮೊದಲೇ ಬಳ್ಳಾರಿ ಅಂತಂದ್ರೆ ಜನ ಏನೇನೋ ಅನ್ಕೊಳ್ತಾರೆ. ಬಳ್ಳಾರಿ ಅನ್ನುವಂಥದ್ದು ನಾವೆಲ್ಲ ನೋಡ್ತಾ ಇದ್ವಿ, ಹಂಪಿ ಇದೆಲ್ಲ ತಿಳ್ಕೊಳ್ತಾ ಇದ್ವಿ. ಬಟ್ ಬಳ್ಳಾರಿಯನ್ನ ಪೂರ್ತಿಯಾಗಿ ಹೆಸರೇ ಕೆಡಿಸಿಡೋ ಮಟ್ಟಕ್ಕೆ ಹೋಗ್ಬಿಡ್ತಾ ಅಂತ ರಾಜಕೀಯ, ಹೊಲಸು ಹೆಸರು ಮಾಡಿಟ್ಬಿಡ್ತಾ ಅಂತ ಬಳ್ಳಾರಿಯನ್ನ. ಅರುಣ್ ಅವರೇ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ನಾನು. ಈ ಹಿಂದೆ ಕೂಡ ನಿಮಗೆ ಸಮಯ ಇದೆ ಅಂದರೆ ನಾನು ಆರಾಮಾಗಿ ಹೇಳಿ ಅಷ್ಟೇ. ನೋಡಿ, 8 ಕೋಟಿ ವೆಚ್ಚದಲ್ಲಿ ವಾಲ್ಮೀಕಿ ಭವನ, ಸೆಂಟ್ರಲ್ ಏರ್ ಕಂಡೀಷನ್ ಭವನ ಕಟ್ಟಿದ್ದಂಥವರು ಜನಾರ್ದನ್ ರೆಡ್ಡಿ ಶ್ರೀರಾಮುಲು. 25 ಅಡಿ ವಾಲ್ಮೀಕಿ ಪುತ್ಥಳಿಯನ್ನು ಸ್ಥಾಪನೆ ಮಾಡಿದಂಥವ್ರು ನಾವು. ಇವತ್ತೆಲ್ಲಿ ವಾಲ್ಮೀಕಿ ಪುತ್ಥಳಿ ಅವ್ರು ಮಾಡಬೇಕಂತ ಹೇಳ್ತಾ ಇದ್ದಾರೆ ಜನಾರ್ದನ್ ರೆಡ್ಡಿ ಅವರು. ನೀವು ಮಾಡಿರುವಂತ ಕೆಲಸ ಕಾರ್ಯಗಳ ವಿಚಾರದಲ್ಲಿ ನಾನೇನು ಮಾತೇ ಎತ್ತಾ ಇಲ್ಲ. ಅಭಿವೃದ್ಧಿನೂ ಆಗಿದೆ, ಅದೇ ರೀತಿಯಾಗಿ ಕೆಟ್ಟ ಹೆಸರು ಕೂಡ ಬಂದಿದೆ ಅಂತ ನಾನು ಹೇಳ್ತಾ ಇರುವಂತದ್ದು. ನೋಡಿ, ಅಂದ್ರೆ ಅದಕ್ಕೆ ಯಾರು ದಾರಿ? ಇವತ್ತು ನೀನು ವಾಲ್ಮೀಕಿ ಮೂರ್ತಿ ಮಾಡಬೇಕು, ಹಬ್ಬ ಮಾಡು. 1 ವಾರದಿಂದ ಇಡೀ ಸಿಟಿ ಡೆಕೋರೇಷನ್ ಮಾಡಿದ್ದೆ. ನಾನು ಮನೆ ಮುಂದೆ ಪಿಲ್ಲರ್ಗೆ ನೀವು ಡೆಕೋರೇಷನ್ ಮಾಡಿದ್ದೀರಿ, ಫ್ಲೆಕ್ಸ್ಗಳು ಕಟ್ಟಿದ್ದೀರಿ. ಅದನ್ನು ನೋಡಿ ಆನಂದವಾಗಿ ನಾನು, ಅದು ಕೂಡ ಕೇಸರಿ ಬಣ್ಣದ ಶಾಲೆಗಳೇ, ಕೇಸರಿ ಬಣ್ಣದ ಬಟ್ಟೆ ಕಟ್ಟಿದ್ರು, ಒಟ್ಟಿಗೆ BJP ಬಣ್ಣ ಕಾಣಿಸ್ತಾ ಇದೆ ಅಂತ ಕೂಡ ಖುಷಿಯಾಗಿ ನಾನೇ ನಮ್ಮವ್ರಿಗೆ ಹೇಳ್ತಾ ಇದ್ದೆ. ನಾನು ಅದಕ್ಕೆ ಯಾವುದೂ ಅಬ್ಜೆಕ್ಷನ್ ಇಲ್ಲ. ಮನೆ ಒಳಗಡೆ ಮನೆಗೆ ಹೋಗೋ ಹಾದಿಗೆ ಬ್ಯಾನರ್ ಹಾಕಿ ಅಂತೇಳಿ ಯಾವ ಪುರುಷಾರ್ಥಕ್ಕೆ ಯಾರು ಹೇಳ್ತಾರೆ ಹೇಳಿ ಅರುಣ್ ಅವರೇ ನಿಮಗೆ?